ನಮಸ್ತೆ. 2024 ಜುಲೈ ತಿಂಗಳ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ, ಜುಲೈ ತಿಂಗಳು ಹೇಗಿರುತ್ತೆ ಎನ್ನುವ ವಿಚಾರವಾಗಿ ಇಲ್ಲಿ ವಿವರಿಸ್ತೇನೆ. ಇಷ್ಟು ಸಮಯ ಒಂದು ತಿಂಗಳಿಂದ ಆರೋಗ್ಯ ಸಂಬಂಧವಾಗಿರುವಂತಹ ದೋಷಗಳನ್ನೆಲ್ಲ ಅನುಭವಿಸ್ತಿರುವ ನೀವು ಈ ತಿಂಗಳ ಮಧ್ಯಭಾಗದಿಂದ ಉತ್ತಮ ಆರೋಗ್ಯ ಎನ್ನುವಂತಹದ್ದು ಪ್ರಾಪ್ತಿಯಾಗಬಹುದು. ಆ ನಂತರದಲ್ಲಿ ಸಾಂಪತ್ತಿಕವಾದಂಥ ಅಭಿವೃದ್ಧಿಗಳು ಕೂಡ ಉಂಟಾಗಬಹುದು. ವಾಹನ, ಚಿನ್ನ ಇತ್ಯಾದಿಗಳಲ್ಲಿ ಖರ್ಚು ಮಾಡುವ ಸಾಧ್ಯತೆಗಳು, ಭೂಮಿ ಸಂಬಂಧವಾಗಿ ಖರ್ಚು ಮಾಡುವಂತಹ ಸಾಧ್ಯತೆಗಳೆಲ್ಲ ಹೆಚ್ಚಿದೆ. ಏಕಾದಶದಲ್ಲಿ ಗುರು ಇದ್ದಾನೆ. ಆ ರೀತಿಯಲ್ಲಿ ಲಗ್ನಭಾವದಲ್ಲಿ ಜನ್ಮರಾಶಿಯಲ್ಲಿ ರವಿ ಮತ್ತು ಕುಜ ಇರುವಂತಹ ಕಾರಣದಿಂದಲಾಗಿ ಯೋಚನೆ ಮಾಡಿಕೊಂಡು ಮುಂದುವರಿಯುವಂತಹದ್ದು ಉತ್ತಮ. ಸ್ವಜನರಿಂದ, ಆತ್ಮೀಯರಿಂದ ವಿರೋಧಗಳೆಲ್ಲ ಉಂಟಾಗುವಂತಹ ಸಾಧ್ಯತೆಗಳಿರುವುದರಿಂದ ಪಾರ್ಟ್ನರ್ಶಿಪ್ ಅಥವಾ ಜೊತೆಗೂಡಿ ಮಾಡುವ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತೆಯಾಗಿರುವಂತಹದ್ದು ಉತ್ತಮ. ಎರಡನೇ ಭಾವದಲ್ಲಿ ಬುಧ ಇರುವಂತಹದ್ದು ಲಗ್ನಾಧಿಪತಿಯಾಗಿರುವಂತಹ ಗ್ರಹ ರವಿ ಆದದ್ದರಿಂದ ಎಲುಬಿಗೋಸ್ಕರ, ಹಲ್ಲಿಗೋಸ್ಕರವಾಗಿ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಬರುವ ಸಾಧ್ಯತೆಗಳುಂಟು. ಇಲ್ಲಿ 3ರಲ್ಲಿ ಕೇತು ಇರುವಂತಹದ್ದು. ಕೇತು ಇರುವ ಕಾರಣದಿಂದಲಾಗಿ ದಾಯಾದಿಗಳಲ್ಲಿ, ಅಣ್ಣ ತಮ್ಮಂದಿರಲ್ಲಿಯೂ ವ್ಯವಹರಿಸುವಾಗ ಜಾಗೃತೆಯಾಗಿರುವಂತಹದ್ದು. ಸಹೋದರ ಸಂಬಂಧಿಗಳಿಂದ ತೊಂದರೆಗಳು, ದುಃಖಗಳು, ಅಪಮಾನಗಳೆಲ್ಲ ಉಂಟಾಗುವ ಸಾಧ್ಯತೆಗಳುಂಟು. 4ನೇ ಭಾವ ಶುದ್ಧ ಭಾವಕಾಧಿಪತಿ ಲಗ್ನದಲ್ಲಿರುವುದರಿಂದ ಗೃಹ ಸುಖ, ಆರೋಗ್ಯದಲ್ಲಿ ಅಭಿವೃದ್ಧಿ, ಸಾಂಪತ್ತಿಕವಾದಂಥ ಅಭಿವೃದ್ಧಿ ಇತ್ಯಾದಿ ಆಗಿರುವಂಥ ಶುಭ ಫಲಗಳೆಲ್ಲ ಉಂಟು. 5ನೇ ಭಾವ ಅದರ ಅಧಿಪತಿಯೂ ಕೂಡ ಅನುಕೂಲ ಸ್ಥಾನದಲ್ಲಿರುವುದರಿಂದ ಮಕ್ಕಳಿಂದ ಸುಖ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ಪ್ರಗತಿ ಇತ್ಯಾದಿ ಆಗಿರುವಂತಹದ್ದು. ಮಕ್ಕಳಿಂದಲಾಗಿ ಸನ್ಮಾನಗಳು, ಮಾನ ಹೆಚ್ಚಾಗುವಂತಹದ್ದು, ಕೀರ್ತಿ ಉಂಟಾಗುವಂತಹ ಸ್ಥಿತಿಯೆಲ್ಲವೂ ಕೂಡ ಉಂಟು. 6ನೇ ಭಾವ ಗುರು ಏಕಾದಶದಲ್ಲಿದ್ದಾನೆ. ಅದು ಕೂಡ ಒಳ್ಳೆಯದು. ಶತ್ರು ಪರಾಜಯ ಅಂತ ಹೇಳ್ತಾರೆ. ವಿರೋಧಿಗಳೆಲ್ಲ ಕೊನೆಗೊಳ್ಳುವಂತಹ, ವಿರೋಧಿಗಳು ಕಡಿಮೆಯಾಗುವಂತಹ ಸಾಧ್ಯತೆಗಳು. ದಾಂಪತ್ಯದಲ್ಲೂ ಕೂಡ ಅಷ್ಟೊಂದು ಒಳ್ಳೆಯ ಸ್ಥಿತಿ ಎನ್ನುವಂತಹದ್ದಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಸಪ್ತಮ ಭಾವಕಾಧಿಪತಿ ಅಷ್ಟಮ ಸ್ಥಾನ ಸ್ಥಿತಿ ಶನಿ ಇರುವುದರಿಂದ ದಾಂಪತ್ಯ ಸುಖ ಎನ್ನುವಂತಹದ್ದು, ಮನೆಯಲ್ಲಿ ಕಿರಿಕಿರಿ ಎಲ್ಲ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಬಹುದು. ಈ ರೀತಿಯಾದಂತಹದ್ದು ವಿಶೇಷ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಒಂದು ಸ್ಥಿತಿ ನಿಮಗೆ ಉಂಟಾಗಬಹುದು. ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಆಗಬಹುದು. ಅದೇ ಪ್ರಕಾರವಾಗಿ ಮಾನಸಿಕವಾಗಿ ತುಂಬ ಉತ್ತಮವಾದಂತಹ ವಾತಾವರಣದಲ್ಲಿ ಬೆಳೆಯುವಂತಹ ಸ್ಥಿತಿ ಇದಕ್ಕೆಲ್ಲ ಉಂಟು. ಏಕಾದಶದ ಗುರು ಎಲ್ಲವನ್ನೂ ಕೂಡ ನಿಮಗೆ ದೋಷಗಳನ್ನು ಪರಿಹರಿಸಿಕೊಡ್ತಾನೆ ಅಂತ ಹೇಳಬೇಕು. ಹಾಗಿರುವಾಗ ಬಹಳಷ್ಟು ದೋಷಗಳಿದ್ದರೂ ಕೂಡ ಫಲಗಳಲ್ಲಿ ನಮಗೆ ನೋಡುವಾಗ ಮಧ್ಯಮ ಫಲವಾಗಿದ್ದರೂ ಕೂಡ ಮಾನಸಿಕವಾದಂತಹ ನೆಮ್ಮದಿ, ಆರೋಗ್ಯ ಎನ್ನುವಂತಹದ್ದು ಈ ಸಂದರ್ಭದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತದೆ. ಇಷ್ಟು ಹೇಳಿ ಜುಲೈ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ.